ನೀವು ಕೂಡ ಡಾಕ್ಟರ್ ಆಗಬೇಕೆ? ಕಡಿಮೆ ವೆಚ್ಚದಲ್ಲಿ ಅಬ್ರಾಡ್ನಲ್ಲಿ ಶಿಕ್ಷಣ ಕೂಡ ಪಡೆಯಬೇಕೆ? ನಿಮಗಿದೆ ಸುವರ್ಣ ಅವಕಾಶ. ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಕೂಡ ಡಾಕ್ಟರ್ ಆಗಬಹುದು. ಹೆಚ್ಚಿನ ಮಾಹಿತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿರ್ತೀನಿ. ಅದೇ ರೀತಿ ಗೂಗಲ್ ಫಾರ್ಮ್ ಕೂಡ ಇರ್ತದೆ. ಅದನ್ನು ಲಿಂಕ್ನ ಕ್ಲಿಕ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದು. ಹಾಯ್ ಎವ್ರಿವನ್, ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೊಂದಲಗಳು ನಿರಂತರ ಅಂತ ಹೇಳ್ತಾ ಇದ್ದಾರೆ. CET ಉತ್ತರದಲ್ಲಿ ಕೀ ಆನ್ಸರ್ಸ್ ಅಲ್ಲಿ ಕೂಡ ಗೊಂದಲಗಳಿದ್ದಾವಂತೆ. ಸರಿ ಉತ್ತರಗಳು ತಪ್ಪು ಇದಾವೆ. ಆಕ್ಷೇಪಣೆ ಸಲ್ಲಿಸಲು ವಿದ್ಯಾರ್ಥಿಗಳು ಮುಗಿಬಿದ್ದಿದ್ದಾರೆ. ಇಲ್ಲಿ ಪ್ರಾಧಿಕಾರ ಏನ್ ಹೇಳಿದೆ ಅಂದ್ರೆ, ಇಲ್ಲಿ ಶಿಕ್ಷಣ ಸಮಿತಿಯನ್ನು ರಚನೆ ಮಾಡಿದ್ದೀವಿ, ತಜ್ಞ ಸಮಿತಿಯನ್ನು. 50 ಪ್ರಶ್ನೆ ಬಂದ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಬಂದಿದೆ. ಆದ್ರೆ ಪ್ರಾಧಿಕಾರ ಲೆಕ್ಕದಲ್ಲಿ ಇದು ಕೇವಲ 18 ಆಗಿತ್ತು ಅಂತ ಹೇಳಿ ಹೇಳ್ತಿದೆ. ಬರೀ 18 ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ತಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಿಂದ ಇರುವುದನ್ನು ಮಾತ್ರ ಓದ್ಕೋಬಾರ್ದು, ಔಟ್ ಆಫ್ ಸಿಲೆಬಸ್ ಕೂಡ ಓದ್ಕೋಬೇಕು ಅಂತ ತನ್ನ ಉದ್ದಟತನವನ್ನು KE ಬಂದ್ಬಿಟ್ಟು ಹೇಳ್ಕೊಂಡಿದೆ. ಇಲ್ಲಿ ಯಾರಿಗೆ ಎಷ್ಟು ಪಠ್ಯಕ್ರಮವನ್ನು, ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಪಠ್ಯಕ್ರಮ ಓದಬೇಕು, ಏನ್ ಸಿಲೆಬಸ್ ಅನ್ನೋದು ದಯವಿಟ್ಟು ಪ್ರಕಟಣೆ ಮಾಡಿ ಅಂದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದರ ನಂತರ ಆಕ್ಷೇಪಣೆಗೆ 7ನೇ ತಾರೀಕು ಟೈಮ್ ಇದೆ. ವಿದ್ಯಾರ್ಥಿಗಳು ಕಾತರದಿಂದ ಆಕ್ಷೇಪಣೆ ಸಲ್ಲಿಸಕ್ಕೆ ಕಾಯ್ತಾ ಇದ್ದಾರೆ. ನಂತರ ಮೇನ್ ಅಪ್ಡೇಟ್ ಬಂದ್ಬಿಟ್ಟು ಸರ್ಕಾರ ಇನ್ನು ಯಾವುದೇ ರೀತಿ ಯಾವ ಸಮಿತಿಯಲ್ಲಿ ಯಾರು ಇದ್ರು ಅದನ್ನು ಕೂಡ ಯಾರು ಕೂಡ ಹೇಳ್ಕೊಂಡಿಲ್ಲ. ಏಕೈಕಿ ಸಮಿತಿ ರಚನೆ ಮಾಡ್ತಾ ಆದೇಶ ಕೊಡ್ತಿದೆ ಅಂತ ಗೊಂದಲ ಆಗಿದೆ. ಯಾವ ಸಮಿತಿ, ಅದು ಪ್ರಾಧಿಕಾರ ಏನು, ಸದಸ್ಯರ ವಿವರ ಏನದು ಕೂಡ ಪ್ರಕಟಣೆ ಮಾಡಿಲ್ಲ. ಇದರಿಂದ ಗೊಂದಲಮಯ ವಾತಾವರಣ ಆಗಿದೆ. ವಿದ್ಯಾರ್ಥಿಗಳಿಗೆ ನ್ಯಾಯ ದೊರೆಯುತ್ತೋ ಇಲ್ವೋ ಅಂತೇಳಿ ಸಾಕಷ್ಟು ಖಾತ್ರಿ ಆಗಿಲ್ಲ. ಇದಕ್ಕಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಪಾಲಕರು, ಪೋಷಕರು ಎಲ್ಲ ಕೂಡ. ಯಾರು ಹೊಣೆ ಆಗ್ಬೇಕು ಇದಕ್ಕೆ? ಪಾಲಕರಿಗೆ ಕೂಡ ಭೀತಿ ಕೊನೆ ಆಗಿಲ್ಲ, ಸಮಸ್ಯೆ ಇಲ್ಲ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಆಕ್ಷೇಪಣೆ ಸಲ್ಲಿಸಿದ್ರು ಕೂಡ ಅದನ್ನ ಕನ್ಸಿಡರ್ ಮಾಡ್ತಾರಿಲ್ವ ಅನ್ನೋ ಡೌಟ್ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ 50 ಪ್ರಶ್ನೆಗಳಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ಔಟ್ ಆಫ್ ಸಿಲೆಬಸ್. ಇನ್ನೂ ಸಾಕಷ್ಟು ಮಿಸ್ಟೇಕ್ ಆಗಿದೆ. ಗಣಿತ ವಿಷಯದಲ್ಲಿ ಇನ್ನೂ ಕೂಡ 4 ಪ್ರಶ್ನೆಗಳಿಗೆ ಇನ್ನೂ ಕೂಡ ಔಟ್ ಆಫ್ ಸಿಲೆಬಸ್ ಇದೆ ಗಣಿತದಲ್ಲಿ. ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಗಣಿತ ಶಿಕ್ಷಣ ಸಂಸ್ಥೆ, ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂದ್ಬಿಟ್ಟು ಹೇಳಿದೆ. ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪ್ರಶ್ನೆ ಒಂದಕ್ಕೆ ಗುರುತಿಸಿರೋದು ಸರಿ ಉತ್ತರ ತಪ್ಪಾಗಿದೆ, ಇದ್ರ ಬಗ್ಗೆ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಒಟ್ಟು 4 ವಿಷಯಗಳಲ್ಲಿ 240 ಅಂಕಗಳಿಗೆ ಪರೀಕ್ಷೆ ಮಾಡುತ್ತಾರೆ. ಜೀವಶಾಸ್ತ್ರ 11, ಭೌತಶಾಸ್ತ್ರ 9, ಗಣಿತ 15, ರಸಾಯನಶಾಸ್ತ್ರ 15 ಪ್ರಶ್ನೆಗಳಿಗೆ ನಿಮಗೆ ಔಟ್ ಆಫ್ ಸಿಲೆಬಸ್ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಗಣಿತದಲ್ಲಿ 19 ಪ್ರಶ್ನೆಗಳು ಈ ರೀತಿ ಪಠ್ಯಕ್ಕೆ ಸಂಬಂಧಿಸಿಲ್ಲ. 19 ಕೂಡ ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳಿದಾವೆ ಅಂತ ಹೇಳಿದ್ದಾರೆ. ಇದರ ನಡುವೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಜೀವಶಾಸ್ತ್ರ ಬಯಾಲಜಿಯಲ್ಲಿ 12 ಬದಲು 11 ಪ್ರಶ್ನೆಗಳು ಮಾತ್ರ ಔಟ್ ಆಫ್ ಸಿಲೆಬಸ್ ಇದಾವೆ. ಇದರ ಬಗ್ಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.